ಅಲ್ಲೇ ಹೋಗಿ ನಾವೇ ಎದುರುಗಡೆ ಅವ್ರಿಗೆ ಹಚ್ಚಿ ಡ್ಯಾಂಡ್ರಫ್ ಇರೋ ಹುಡುಗರು ಬಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ನಾನೇ ಕುಂತಿರ್ತೀನಿ, 1 hour ಒಳಗೆ ಆ ಹುಡುಗನ್ ಡ್ಯಾಂಡ್ರಫ್ ಹೋಗುತ್ತೆ, ಎಂತ ಡ್ಯಾಂಡ್ರಫ್ ಇದ್ರೂ ಹೋಗುತ್ತೆ. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ. ಪ್ರೀತ ನೆವೆ ಕಿತ್ಕೊಂಡಿದೆ ಅಂತ ಒಂದು ಫೋನ್ ಬಂತು. ಅವತ್ತೊಂದ್ ದಿವಸ ನಾನು ಗಿಡಮೂಲಿಕೆಗಳು ಈ ಹೆಸರುಗಳು ಕೊಡೋದನ್ನ ಅದ್ರನ್ನು ವಾಟ್ಸಪ್ ಮಾಡಿವೆ. ನಾವು ಇದ್ರಲ್ಲಿ ಮುಚ್ಚು ಮರ ಏನಿಲ್ಲ ಅಂತ ವಾಟ್ಸಪ್ ಮಾಡ್ತಾ ಇದ್ದೆ ನಾನು. ನೋಡಿ ಇಂತಿಂದ ಅದ್ ಹಾಕಿದೀನಿ, ನೋಡ್ ಮಾಡ್ಕೊಳ್ರಿ ಅಂತ. ಕೆಲವ್ರು ಗಿಡಮೂಲಿಕೆನೆ ಸಿಕ್ಕಲ್ಲ, ಸಿಕ್ಕಿದ್ ಹಾಕಿ ಮಾಡ್ಕೊಂಡು ಇಂತ ಎಡವಟ್ಟಾಗೋ ಬದಲು ಬೇಡವೇ ಬೇಡ ಅನ್ಬಿಟ್ಟು ನಾನು ಇವತ್ತೊಂದ್ ದಿವಸ ಆ ಗಿಡಮೂಲಿಕೆ ಯಾವ್ದು ಅಂತಾನು ಹೇಳ್ತಾ ಇಲ್ಲ. ಹಚ್ಕೊಳ್ತೀರಾ ಬೇಕಾದ್ರೆ ನಾನು ಫ್ರೀಯಾಗಿ ಕೊಡ್ತಿದ್ದೀನಿ. ಕೆಲವರು ಕಾಸಿಲ್ಲ ಅನ್ನೋರ್ಗೆ ನೀನ್ ಕೊಡ್ಬೇಡಮ್ಮ ಹಚ್ಕೊ ನೀನು ಅಂತಾನು ಕೊಡ್ತಾ ಇದ್ದೀನಿ. ಅದೇ ಗಿಡಮೂಲಿಕೆ ಒಂದಾದ್ರೆ ನಮಗೂ ಗೊತ್ತಾಗಲ್ಲ ಅವ್ರು ಮಾಡ್ಕೊಳೋ ಎಡವಟ್ಟುಗಳು. ಅದರಿಂದ ನಾನು ಗಿಡಮೂಲಿಕೆ ಯಾವ್ದು ಹೇಳ್ತಾ ಇಲ್ಲ. ಓಕೆ. ಏನಿದು ಪ್ರಾಡಕ್ಟ್ ಅಂತೂ ತಯಾರು ಮಾಡಿದ್ರಿ, ಜನರಿಗೆ ಕೊಟ್ರಿ, ಇದ್ರ ಲಾಭನೂ ಆಯ್ತು. ಇದನ್ನೆಲ್ಲ ತಯಾರು ಮಾಡ್ಲಿಕ್ಕೆ ನಿಮ್ಗೆ ಸ್ಫೂರ್ತಿ ಅಥವಾ ನಿಮ್ಗೆ ಸಪೋರ್ಟ್ ಮಾಡಿದಾರೆ ಯಾರು? ಇದಕ್ಕೆಲ್ಲ ಸ್ಫೂರ್ತಿ ಮಾಡಿದ್ದು ಅಂದ್ರೆ ದೇವ್ರು ರಂಗನಾಥ ರಾಘವೇಂದ್ರ ಅಲ್ಲಿದ್ದಾರೆ, ಅವ್ರ ಆಶೀರ್ವಾದ ಸಿಕ್ತು. ನನ್ನ ಮಗನು ಇದಕ್ ನಾನು ಫುಲ್ಲು ಸಪೋರ್ಟ್ ಮಾಡಿದ್ದೆ. ನನ್ನ ಮಗನು ನಾನೇನೇ ಎಣ್ಣೆ ತಯಾರು ಮಾಡಿದ್ರು ಹಚ್ಕೊಂತ ಇದ್ದಿದ್ದೆ ನನ್ನ ಮಗನು. ಆ ಮಗು ಅವ್ನ್ ಸಾಫ್ಟ್ವೇರ್ ಇಂಜಿನಿಯರ್, ಮೆಕ್ಯಾನಿಕಲ್ ಓದಿ ಸಾಫ್ಟ್ವೇರ್ ಇಂಜಿನಿಯರ್, ಏರೋಪ್ಲೇನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಅವನು ಒಂದು ಚೂರು ಸಂಕೋಚ ಪಡ್ತಿರ್ಲಿಲ್ಲ. ಕೆಲವರು ಕಂಪ್ನಿಗಳಿಗೆ ಹೋಗೋರು ಎಣ್ಣೆ ಹಚ್ಕೊಂಡು ಹೋಗಲ್ಲ, ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತಾರೆ. ಅವ್ನ್ ಏನ್ ಮಾಡೋನು ಅಂದ್ರೆ ಅವನೊಂದ್ ಚೂರು ಅಮ್ಮ ನೀನ್ ಏನ್ ಮಾಡಿದ್ಯಾ ಕೊಡು ನಾನು ಹಚ್ಕೋತೀನಿ ಅಂತ. ಅವ್ನ್ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇವತ್ತಿನ ದಿವಸ ಈ ಮಟ್ಟಕ್ ಬರ್ತಿರ್ಲಿಲ್ಲ. ಆ ಮಟ್ಟಗ್ ಅವನು ನನ್ನ ಹತ್ರ ಏನ್ ಅವಾಗ ನಾನು ಮೊಬೈಲ್ಗಳು ಇಟ್ಕೊಂಡು ಹಿಂಗೆ ಮೊಬೈಲ್ಗಳು ನೋಡ್ಕೊಂಡಿರ್ತಾರೆ, ಆ ತರ ನಮ್ಗೆ ಅಭ್ಯಾಸ ಇರ್ಲಿಲ್ಲ. ಏನಿದ್ರು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋರು. ಏನೊಂದ್ ವಿಷಯ ಕೇಳಿದ್ರು ಅವನ್ ಸಪೋರ್ಟ್ ಇಂದಾನೆ ನಾವ್ ಇದನ್ನ ಚರ್ಚೆಗಳು ಮಾಡ್ತಾ ಇದ್ವಿ. ಅವ್ನ್ ಏರೋನಾಟಿಕಲ್ ಸಾಫ್ಟ್ವೇರ್ ಆಗಿದ್ರು, ಅವನ್ದು ಕಂಪ್ನಿದ್ ವರ್ಕ್ ಇದ್ರು, ನಾನು ಪವನ್ ಅಂತ ಇದ್ದಂಗೆ ಅಮ್ಮ ಏನಮ್ಮ ನಿನ್ಗೆ ಏನ್ ಬೇಕು ಹೇಳು, ನಿನ್ಗೆ ಏನ್ ಸಪೋರ್ಟ್ ಬೇಕು ಹೇಳು ಅಂತ ಅವ್ನ್ ಮಾಡ್ತಾ ಇದ್ದಿದ್ದು. ಅಂತ ಮಗು ಸಿಗಕ್ಕೆ ದೇವ್ರು ಕರುಣೆ ಅಂತ ಹೇಳ್ತೀನಿ, ನನ್ಗೆ ಆಶೀರ್ವಾದ ಅಂತೀನಿ. ಒಳ್ಳೇದಮ್ಮ, ಮಕ್ಕಳೇ ಅಲ್ವಾ ತಾಯಿಗೆ. ಖಂಡಿತ ಖಂಡಿತ ಖಂಡಿತ. ಎಲ್ಲಾ ಮಕ್ಳಿಗೂ ನಾನು ಹೇಳೋದು ಒಂದೇನಂದ್ರೆ, ನೀವು ಎಲ್ಲಾ ಬಂಧುಗಳನ್ನು ನಂಬೋದು ಒಂದಾದ್ರೆ ನಿಮ್ಮ ತಾಯಿ ತಂದೆನ್ ಫಸ್ಟ್ ನೀವು ಸಪೋರ್ಟ್ ಮಾಡ್ರಿ, ನಿಮ್ಗೆ ಅವರೇ ಸಪೋರ್ಟ್ ಆಗೋದು. ಇವತ್ತೊಂದ್ ದಿವಸ ನನ್ನ ಮಗನು ಅವನ ಅಮ್ಮ ಅಮ್ಮ ಅಂತ ಅಷ್ಟು ನಿಂತಿದ್ದಕ್ಕೆ ನಾನು ಅಷ್ಟು ನಿಂತಿದ್ದಿಲ್ಲ ಅಂದ್ರೆ ನನ್ಗೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ನನ್ನ ಮಗನೇ, ನನ್ನ ಜೀವ ನನ್ನ ಮಗನೇನೆ, ಅವನಿಂದ ನಾನ್ ಬದುಕಿರೋದು. ಈ ಪ್ರಾಡಕ್ಟ್ ಬರಕ್ ಮೂಲ ಕಾರಣ ಅವನು ಆಗತ್ತೆ. ಇವನು ಯಾವಾಗ ತಯಾರು ಮಾಡಿದ್ದೀವು? ಇದು ತಯಾರು ಮಾಡಿ 2 ವರ್ಷ ಆಯ್ತಾ ಬಂತು. ಅಲ್ಲ ಈ ಪ್ರಾಡಕ್ಟ್ ಗಳನ್ನ ಇವಾಗ ತಂದಿದ್ದೀರಲ್ಲ, ಈ ಪ್ರಾಡಕ್ಟ್ ತಯಾರ ಯಾವಾಗ ಮಾಡಿದ್ರಿ? ಇದಾ ನಿನ್ನೆ ಮಾಡಿದ್ದು. ನಿನ್ನೆ ಮಾಡ್ಬಿಟ್ಟು ಹಂಗೆ ತಗೊಂಡ್ಬಂದ್ರಿ. ಇದು ಬಾಟ್ಲ್ ಇದ್ದೇ ಇರುತ್ತೆ ಸ್ಟಾಕು ಫ್ರಿಡ್ಜ್ ಅಲ್ಲಿ. ನಮ್ ಫ್ರಿಡ್ಜ್ ಅಲ್ಲಿ ಬಾಟ್ಲ್ ಸ್ಟಾಕ್ ಇದ್ದೇ ಈಗ ಬಿಸಿಲಿಗೆ ತಂದಿಟ್ಟಿರಲ್ಲ, ಈ ಮುಂಜಾನೆ ತಂದಾಗ ಗಟ್ಟಿ ಇತ್ತು. ಇನ್ನೊಂದ್ 2 hour ಅದು ಫ್ರಿಡ್ಜ್ ಗೆ ಹಾಕ್ಬೇಕು. ಇಲ್ಲ ಅಂದ್ರೆ ಸೇಮ್ ಅಡಿಗೆ ಕೆಟ್ಟೋಗ್ಬಿಡುತ್ತೆ ಅಡಿಗೆ. ಮತ್ತೆ ಹಂಗಾದ್ರೆ ಹೆಂಗೆ ನಮ್ಮ ವೀಕ್ಷಕರು ಏನೋ ನೋಡ್ತಿರ್ತಾರೆ ಇದನ್ನ, ಅವರು ಕೆಲವರು ಫ್ರಿಡ್ಜ್ ಇರೋರು ಏನೋ ನಿಮ್ ಪ್ರಾಡಕ್ಟ್ ಅನ್ನ ಹೆಂಗ್ ಕಳಿಸ್ತೀರಿ? ಹಂಗಾದ್ರೆ ಒಂದು 400-500 ಕಿಲೋಮೀಟರ್ ದೂರ ಇರ್ತಾವ. ಸಾಮಾನ್ಯವಾಗಿ ಎಲ್ಲಾರ ಮನೆಗೂ ಇವಾಗ ಫ್ರಿಡ್ಜ್ ಇದ್ದೇ ಇರುತ್ತೆ. ಅಲ್ಲಮ್ಮ, ಫ್ರಿಡ್ಜ್ ಏನೋ ಇರುತ್ತೆ ಕರೆ, ನೀವು ಕಳಿಸ್ತಿರ್ತಾನೆ ಪ್ರಾಡಕ್ಟ್ ಬೈ ಪೋಸ್ಟ್ ಕಳಿಸ್ತೀರಾ? ಕಳಿಸ್ತೀವಿ. ಆದ್ರೆ ಇದು ಯಾವ ತರ ಅವ್ರು ತಗೊಂಡ್ ಹೋಗ್ತಾರೆ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ. ಯಾರು ತಗೊಂಡ್ ಹೋಗಲ್ಲ. ನಿಮ್ಮ ನಿಮ್ ಬೆಂಗಳೂರಲ್ಲಿ ಇರೋರು ನಿಮ್ ಹತ್ರ ಬಂದ್ ತಗೊಂಡ್ ಹೋಗ್ಬೋದು, ಅಥವಾ ನೀವು ಅವ್ರಿಗೆ ಕೊಟ್ಟು ಬರ್ಬಹುದು. ಅದು ನಿಮ್ ಜರ್ನಿ ಅದು. ಬಟ್ ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ನಮ್ಮ ವೀಕ್ಷಕರು ಯಾರಾದ್ರೂ ಫೋನ್ ಮಾಡಿ ಇಲ್ಲ ಒಂದೆರಡು ಬೇಕು ಕಳಿಸ್ಕೊಡಮ್ಮ ಅಂತಂದ್ರೆ ನೀವು ಪೋಸ್ಟ್ ಕಳಿಸ್ತೀರಾ? ಹೆಂಗ್ ಕಳಿಸ್ತೀರಿ? ಈಗ ಪೋಸ್ಟ್ ಅಲ್ಲಿ ಕಳಿಸಿದ್ರೆ ಅಲ್ಲಿ ಕೂಲ್ ಆಗಿ ಸೇಫ್ ಆಗಿ ತಗೊಂಡ್ ಹೋಗ್ತಾರೆ ಅಂದ್ರೆ ಖಂಡಿತ ನಾವು ಕಳಿಸ್ತೀವಿ. ಅಲ್ಲಿ ಲೋಕಲ್ ಅಲ್ಲಿ ಇದ್ರೆ ಬೆಂಗಳೂರಲ್ಲಿ ಒಂದು 4 hour 3 hour ಜರ್ನಿ ಇದ್ರೆ ಖುದ್ದಾಗ ನಾವೇ ಬಂದು ಕೊಡ್ತೀವಿ. ನಾವ್ ಅಲ್ಲೇ ಹೋಗಿ ನಾವೇ ಎದುರುಗಡೆ ಅವ್ರಿಗೆ ಹಚ್ಚಿ ಡ್ಯಾಂಡ್ರಫ್ ಇರೋ ಹುಡುಗರು ಬಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ನಾನೇ ಕುಂತಿರ್ತೀನಿ. 1 hour ಒಳಗೆ ಆ ಹುಡುಗನ್ ಡ್ಯಾಂಡ್ರಫ್ ಹೋಗುತ್ತೆ, ಎಂತ ಡ್ಯಾಂಡ್ರಫ್ ಇದ್ರೂ ಹೋಗುತ್ತೆ. ಈಗ ನಮ್ಗೆ ಹಚ್ಚಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ನೋಡೋಣ. ಖಂಡಿತ. ಇದು ಏನ್ ರೇಟ್ ಕೊಡ್ತೀರಿ? ಇದು ಡ್ಯಾಂಡ್ರಫ್ ಬಂದು 80 ರೂಪಾಯಿ. ಯಾವ್ದು ಡ್ಯಾಂಡ್ರಫ್? ಬಂದು ಇದು 80 ರೂಪಾಯಿ.
ಇದು 80 ರೂಪಾಯಿ ಒಂದು ಬಾಟ್ಲಿ 100 ml ಇರುತ್ತೆ 100 ml ಇದು ಏರ್ ಫಾಲ್. ಇದು ಏರ್ ಫಾಲ್ ಅಲ್ಲಿ ಬರೀ ಏರ್ ಫಾಲ್ ಅಲ್ಲ, ತಲೆನೋವು, ನಿದ್ದೆಗೆ, ಮೈಗ್ರೇನ್ಗೆ, ಕೆಲವು ಸಾಫ್ಟ್ವೇರ್ ಅವ್ರಿಗೆ ಸಿಸ್ಟಮ್ ಅಲ್ಲಿ ಇದ್ದು ಕಣ್ಣೆಲ್ಲ ಕೆಂಪಾಗಿರುತ್ತೆ, ನಿದ್ದೆಗಳು ಬರಲ್ಲ ಅವ್ರಿಗೆ. ನಿದ್ದೆಗೆ ಇದು ಅವರೇ ಹಚ್ಕೊಂಡು ಅವರೇ ಹೇಳಿರೋ ಅನುಭವದ ಮೇಲೆ ನಾವ್ ಈ ಮಟ್ಟಕ್ಕೆ ನಿಂತಿ ಬಂದಿರೋದು. ಇದು ಎಷ್ಟು ಕೊಡ್ತೀರಿ? ಇದು ಬಂದು ಎಲ್ಲದಕ್ಕೂ ಒಟ್ಟಿಗೆ ಸೇರುತ್ತೆ 170 ರೂಪಾಯಿ. ಇದು 170 ರೂಪಾಯಿ 100 ml. ಇದು ಡ್ಯಾಂಡ್ರಫ್, ಇದು ಕಡಿಮೆ, ಇದು 80 ರೂಪಾಯಿ. ಇದು ಯಾಕೆ ಕಡಿಮೆ ಅಂದ್ರೆ ಇದು ಡ್ಯಾಂಡ್ರಫ್ ಚಿಕ್ಕ ಮಕ್ಕಳಿಗೆ ಅಂದ್ರೆ ಒಂದು 10 ವಯಸ್ಸಿಂದ 15 ವಯಸ್ಸು ಹುಡುಗರಿಗೆ ಏರ್ ಫಾಲ್ ಆಗಲ್ಲ. ಅವ್ರಿಗೆ ಆಗೋದು ಡ್ಯಾಂಡ್ರಫ್, ಏನು ಸೀರು. ಏರ್ ಫಾಲ್ ಆಗಲ್ಲ ಆ ಮಕ್ಕಳಿಗೆ, ಏನಿಗೂ ಬರುತ್ತೆ. ಏನು ಸೀರು ಡ್ಯಾಂಡ್ರಫ್ ಆ ಒಂದು 10 ವಯಸ್ಸಿಂದ 15 ವಯಸ್ಸು ಮಕ್ಕಳಿಗೆ ಇದು ತುಂಬಾ ಚೆನ್ನಾಗೈತೆ. ಈ ಏರ್ ಫಾಲ್ ಏನಕ್ಕೆ ಅಂದ್ರೆ 15 SLC ಆಗಿರೋ ಹುಡುಗರಿಂದ ಶುರು ಆಗತ್ತೆ. ಇದು ಲಿಮಿಟ್ ಇಲ್ಲ, ಏಜ್ ಲಿಮಿಟ್ ಇಲ್ಲ. 70 ವರ್ಷದವ್ರು ಹಚ್ಕೋಬಹುದು, 80 ವರ್ಷದವ್ರು ಹಚ್ಕೋಬಹುದು. ಇದು 170 ರೂಪಾಯಿ. ಡ್ಯಾಂಡ್ರಫ್ ಯಾಕೆ ಕಡಿಮೆ ಅಂದ್ರೆ ಅದು 10 ಇಂದ 15 ವರ್ಷದ ಹುಡುಗರಿಗೆ ಅವ್ರಿಗೆ ಏರ್ ಫಾಲ್ ಇರಲ್ಲ. ಇದು ಏರ್ ಫಾಲ್ ಸ್ಟಾಪ್ ಮಾಡುತ್ತೆ. 3 ತಿಂಗಳು ಸತತವಾಗಿ ಹಚ್ಚಬೇಕು, ವಾರಕ್ಕೆ 3 ಸಾರಿ ಹಚ್ಚಿದ್ರೆ ಸಾಕು. ಆ ಒಂದು ಏರ್ ಫಾಲ್ಗೆ ಹೋಗಿ ಅವ್ರಿಗೆ ತಲೆನೋವು, ಕಣ್ಣುರಿ, ನಿದ್ದೆ, ಈ ಸೈಡು ಕೆಲವ್ರಿಗೆ ತಲೆ ನೋವು ಬರುತ್ತೆ ಅದು, ಮತ್ತೆ ಕೆಲವ್ರಿಗೆ ಬಿದ್ದುನು ಏನೋ ತಲೆಗೆ ಏಟಾಗಿ ನರದು ಪ್ರಾಬ್ಲಮ್ ಇರುತ್ತೆ. ಅದೆಲ್ಲ ಹಿಂಗೆ ನಮಗೆ ನನ್ನ ಕಸ್ಟಮರ್ಗಳು ಹೇಳಿರೋ ಅನುಭವನ, ಯಾಕೆ ನನಗೆ ಅನುಭವ ಇದ್ದಿದ್ದು ಏರ್ ಫಾಲು, ನಾವೇ ಕೂರ್ಲುದ್ರೋದು, ಡ್ಯಾಂಡ್ರಫ್ ಇಷ್ಟೇ ಇದ್ದಿದ್ದು. ಅವ್ರು ಒಬ್ಬೊಬ್ರು ಒಂದೊಂದು ಅನುಭವ ಹೇಳಿದಾಗ್ಲೇ ನಮಗದು ಇದು ಹಿಂಗೂ ಯೂಸ್ ಆಗುತ್ತೆ ಅಂತ ನಮಗ್ ಗೊತ್ತಾಗ್ತಾ ಇರೋದು. ಇದು ಬಂದು 170 ರೂಪಾಯಿ. ಅದರಿಂದ ಇದು ಎಲ್ಲದಕ್ಕೂ ಆಗುತ್ತೆ. ಇದು ಬಂದು 10 ವಯಸ್ಸಿಂದ ಇದು ಬಂದು ಡ್ಯಾಂಡ್ರಫ್ಗೆ, ಏನು ಸೀರು, ಈ ಮಕ್ಕಳಿಗೆ ಕೂರ್ಲು ಉದ್ರಲ್ಲ. ಈ 15 ವಯಸ್ಸಿಂದ ಕೂರ್ಲು ಉದ್ರಕ್ ಶುರುವಾಗುತ್ತೆ. ಇದು ಬಂದು 170 ರೂಪಾಯಿ. ಡ್ಯಾಂಡ್ರಫ್ದು ಬಂದು 80 ರೂಪಾಯಿ. ಓಕೆ, ಸರಿ ಇದೆ. ಓಕೆ ವೀಕ್ಷಕರೇ, ನನಗೂ ಕೂಡ ಒಟ್ಟಿದೆ. ಈ ಒಟ್ಟನ್ನು ನಿರ್ವಹಣೆ ಮಾಡಿಸ್ಕೊಳ್ಳೋಣ. ಕೇವಲ 1 ಗಂಟೆಯಲ್ಲಿ ಇದು ದೂರ ಆಗುತ್ತೆ ಅಂತ ಹೇಳ್ತಾರ. ನನಗೆ ಅಪ್ಲೈ ಮಾಡ್ತಾರ. ಬರ್ರಿ ಅಪ್ಲೈ ಮಾಡಿಸ್ಕೊಳ್ಳೋಣ, ನೋಡೋಣ. ಅಮ್ಮ, ಈಗ ಅದು ಹೆಂಗ್ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ಕೂಡ ನಮ್ಮ ವೀಕ್ಷಕರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮಾಡ್ಬಿಡಿ, ಅದು ಹೆಂಗ್ ಓಪನ್ ಮಾಡಿ ಒಂದು ನೋಡಿ. ಈಗ ನಾನು ಇವ್ರಿಗೆ ನೋಡಿ, ಇಲ್ಲಿ ನೋಡಿ, ನೀವು ಈ ತರ ಕೆರೆದಾಗ ಇದು ಒಟ್ಟು ನೋಡಿ ಯಾವ ತರ ಒಟ್ಟು ಬರ್ತಾ ಇದೆ. ನೋಡಿ ಒಟ್ಟು ಯಾವ ತರ ಬರ್ತಾ ಇದೆ. ಇದು ನವೆನೂ ಇದೆ, ಇದ್ರ ಮುಂದಿನ ತುರಿಕೆನೂ ಇದೆ. ಮುಂದಿನ ಪರಿಣಾಮ ಏನಾಗುತ್ತೆ ಗೊತ್ತಾ? ಕೂರ್ಲು ಉದ್ರಕ್ ಶುರುವಾಗುತ್ತೆ. ಕೂರ್ಲು ಹೋದ್ಮೇಲೆ ನಮ್ ಕೈಯಲ್ಲೂ ಏನು ಮಾಡಕ್ ಆಗಲ್ಲ. ಇದು ಫಸ್ಟ್ ಈ ಆಯಿಲ್ ಮಾಡೋದು ಏನು ಅಂದ್ರೆ ಫಸ್ಟ್ ನವೆ ಹೋಗುತ್ತೆ, ಡ್ಯಾಂಡ್ರಫ್ ಹೋಗ್ಬಿಡುತ್ತೆ. ಇದು 1 ಅವರ್ ಒಳಗಡೆ ಬೇಕಾದ್ರೆ ನೀವು ನೋಡಿ ಇವ್ರಿಗೆ ಹಚ್ತೀನಿ, ಇವ್ರ ಬಾಯಲ್ಲೇ ಕೇಳ್ಬೋದು. 1 ಅವರ್ ಒಳಗಡೆ ಅವ್ರಿಗೆ ನವೆ ಅನ್ನೋದು ನಿಂತೋಗುತ್ತೆ. ಇವಾಗ ಅವ್ರಿಗೆ ನವೆ ಇದೆ ಅವ್ರಿಗೆ, ಆದ್ರೆ ಬೇಜಾರಾಗುತ್ತೆ ಕೆಲವ್ರು ಎದುರುಗ ಕೆರ್ತ ಮಾಡಕ್. ಆದ್ರೆ ಡ್ಯಾಂಡ್ರಫ್ ಬಂದ್ಮೇಲೆ ಅದು ಬಿಡಲ್ಲ, ಅದು ನವೆನೇ ಅದು. ಈಗ ನೋಡಿ ಹಚ್ತೀನಿ, ಈ ತರ ಕೂದಲು ವೈಟ್ ಆಗಿದಾವೆ ಅಂತ ಹೇಳಿ ಇದೆಲ್ಲ ಬಣ್ಣ ಹಚ್ತೀವಿ. ಅದು ಬಣ್ಣ ಹಚ್ತೀವಿ, ಅದು ಕೆಮಿಕಲ್ಗಳೇ, ಅದು ಕೆಮಿಕಲ್ಲೇ. ಬಣ್ಣ ಹಚ್ಚೋದ್ರಿಂದ ಅದು ಕೆಮಿಕಲ್ಲೇ. ಇದು ನೋಡಿ ಇವಾಗ ಹಚ್ತಾ ಇದ್ದೀನಿ ಅಣ್ಣ. ಇವಾಗ ನಿಮ್ಗೆ ಡ್ಯಾಂಡ್ರಫ್ ಹಚ್ಬೋದು, ಇದನ್ನ ಹಚ್ಬೋದು. ನಾನು ಇದೇ ಹಚ್ತೀನಿ, 170 ಇದೆ ಹಚ್ತೀನಿ. ಯಾಕೆ ಗೊತ್ತಾ? ನಿಮ್ಗೆ ಕೂರ್ಲು ಉದುರ್ತಾನು ಐತೆ, ಆ ಸಮಸ್ಯೆಗೂ ಪರಿಹಾರ ಇದು. ಡ್ಯಾಂಡ್ರಫ್ಗೂ ಸಮಸ್ಯೆಗೂ ಪರಿಹಾರ ಆಗತ್ತೆ. ನೋಡಿ ಇವಾಗ ನಾನ್ ನಿಮ್ಗೆ ಹಚ್ತೀನಿ. ನೋಡಿ ನಮ್ ಬಾಟ್ಲ್ ಈ ತರ ಸೀಲಿಂಗ್ ಆಗಿರುತ್ತೆ. ಸೀಲಿಂಗ್ ನೋಡಿ ಈ ತರ ಇರುತ್ತೆ, ನೋಡಿ ಈ ತರ ಇರುತ್ತೆ. ಇದ್ರಲ್ಲಿ ನಾವು ಒಂದು ಚೀಟಿನೂ ಹಾಕಿರ್ತೀವಿ. ಶೇಕ್ ಆಲ್ರೆಡಿ ಆಗಿದೆ ಅದು. ನೋಡಿ ಈ ತರ ಇರುತ್ತೆ ಚೀಟಿ, ಸೀಲಿಂಗ್ ಮಾಡಿ ಈ ತರ ಇಕ್ಕಿರ್ತೀವಿ. ನೋಡಿ ಈ ತರ ನಾವು ಶೇಕ್ ಮಾಡ್ಬೇಕು. ಈ ಹಚ್ಕೊಂಡು ಹೋಗಲ್ಲ. ನೋಡಿ ಈ ತರ ಗ್ರೀನೇ ಇರ್ಬೇಕು ಎಣ್ಣೆ. ನೋಡಿ ಈ ತರ ಶೇಕ್ ಮಾಡ್ಬೇಕು. ಇದರಲ್ಲಿ 11 ಗಿಡಮೂಲಿಕೆಗಳು ಅದಾವೆ. 11 ಗಿಡಮೂಲಿಕೆನೂ ಇದೆ. ನಿಮ್ಗೆ ಸ್ಮೆಲ್ ಇರಲ್ಲ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಇವಾಗ ನೀವು ಹಚ್ಕೊಂಡ್ಮೇಲೆ ಇವಾಗ್ಲೇ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ನಾಳೆನ ಮಾಡ್ಬೋದು, ನಾಡದ್ದನ ಮಾಡ್ಬೋದು. ಕೊಬ್ಬರಿ ಎಣ್ಣೆ ತರ ಕೊಬ್ಬರಿ ಎಣ್ಣೆ ಅಷ್ಟೇ, ಅದು ಇನ್ನೇನು ಸ್ಮೆಲ್ ಇರಲ್ಲ. ಈಗ್ಲೇ ನಿಮ್ಗೆ 1 ಅವರ್ ಒಳಗಡೆನೆ ನಿಮ್ಗೆ ಲೈವ್ ಆಗಿ ಗೊತ್ತಾಗತ್ತೆ, ನವೆ ನಿಂತೋಗುತ್ತೆ. ಆಲ್ರೆಡಿ ನಿಮ್ಗೆ ಒಟ್ಟಿದೆ, ಹೌದಲ್ವಾ ಇವ್ರೆ? ಒಟ್ಟಿದೆ. ಈಗ ಅದು ಬಣ್ಣ ಬೇರೆ ಹಚ್ತೀವಲ್ವಾ, ಅದು ನಿಮ್ ಕೈಗೆ ಹಾಕ್ತೀನಿ. ಇದು ಹೆಂಗಿರುತ್ತೆ ಅಂತ ಸ್ಮೆಲ್ ನೋಡ್ರಿ, ನೋಡೋಣ. ಸ್ಮೆಲ್ ನೋಡಿ. ಏನ ಅದು ಕೊಬ್ಬರಿ ಎಣ್ಣೆ ಸ್ಮೆಲ್ ಬರ್ತಾ ಇದೆ. ಏನ ಅಷ್ಟೇನು ಇದಿಲ್ಲ, ಕೊಬ್ಬರಿ ಎಣ್ಣೆ ಸ್ಮೆಲ್ ನೋಡಿ. ಈ ತರ ಬುಡಕ್ ಹಚ್ಚೋದು ನೋಡಿ, ಈ ತರ ಬುಡಕ್ ಹಚ್ಚೋದು ನೋಡಿ.
ಅಣ್ಣ ಹ್ಮ್ ನಿಮ್ ತಲೆ ಎಲ್ಲ ಯಾಕೆ ಕೆಂಪಿದೆ? ನಾವು ಕೆಂಪಿದ್ದೀವಲ್ಲ. ಏಯ್ ಕೆರ್ದು ಇಲ್ಲ ಸುಳ್ಳು ಹೇಳ್ಬೇಡ್ರಿ. ಇಲ್ಲ ನಾವಿರೋದೇ ಆ, ಕೆಂಪಿದೀಯಾ? ಅಂದ್ರೆ ಹ್ಮ್ ಡ್ಯಾಂಡ್ರಫ್ ತುಂಬಾ ಆಯ್ತಣ್ಣ, ಹಾ ನಿಜಾಗ್ಲೂ. ಎತ್ತಿರಿ ಹಿಂಗ್ ಹಚ್ರಿ, ನೀವ್ ಹೇಳ್ತೀನಿ ಹೇಳಿ. ಹಚ್ರಿ. ಡ್ಯಾಂಡ್ರಫ್ ತುಂಬಾ ಆಯ್ತಣ್ಣ. ಅಣ್ಣ ನಿಮ್ಗೆ ಡ್ಯಾಂಡ್ರಫ್ ತುಂಬಾ ಇದೆಲ್ಲ, ನಾವೇನು ಇರುತ್ತೆ ಏನ್ ಅಷ್ಟೇನಿಲ್ಲ, ನನ್ ನೋವೇನು ಇರಲ್ಲ. ಒಟ್ಟು ಬರುತ್ತೆ ಅಲ್ಲ, ಒಟ್ಟು ಬಂದಾಗ ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ನಿಮ್ಗೆ ಡಿಸ್ಟರ್ಬೆನ್ಸು ಇರ್ರಿ, ಇನ್ನೊಂದ್ ಸ್ವಲ್ಪ ಹಚ್ಕೊಳ್ರಿ. ಒಳ್ಳೆ ಆಯಿಲೆ ಬಂತು. ಪೋಸ್ಟ್ ಅಲ್ಲಿ ನನಗ್ ಕಳ್ಸಮ್ಮ ಅಂತ ನೀವೇ ಹಿಡ್ಕೊತೀರಾ. ನಿಮ್ಗೆ ಮಾಡೋದು ಅಂದ್ರೆ ವಿಪರೀತ. ನಿಮ್ಗೆ ಅಬ್ಬಬ್ಬ ಅಂದ್ರೆ ಇನ್ನೊಂದ್ 3 ವರ್ಷಕ್ಕೆ ನಿಮ್ಗೆ ಕೂರ್ಲೆಲ್ಲ ಹೋಗುತ್ತೆ ಖಂಡಿತ. ನಾನು ಬಾಣ್ಲಿ ಬಾಬಾ ಆಗ್ತೇನೆ ಇನ್ನೊಂದಷ್ಟು ಬೇಡ, ಈ ಎಣ್ಣೆ ನೀವು ಶುರು ಮಾಡ್ರಿ, ಆಗಲ್ಲ. ಈ ಎಣ್ಣೆ ಶುರು ಮಾಡಿದ್ರೆ ಆಗಲ್ಲ. ಓಕೆ ಓಕೆ, ನಾನ್ ಸ್ಪೂನು ತಂದಿಲ್ಲ. ಇಲ್ಲ ಏನ್ ತೊಂದ್ರೆ ಇಲ್ಲ, ಹಂಗೆ ಹಾಕಿ ನೋಡೋಣ. ಓಕೆ, ಇಷ್ಟು ಬಾಳ ಆಯ್ತು. ಇರ್ರಿ ಅಣ್ಣ, ನೀವೇ ಐತಣ್ಣ. ನೀವೇನ್ ಮಾಡ್ತೀರ ಗೊತ್ತಾ? ಈ ಕೈಯಲ್ಲಿ ಹಂಗೆ ಇಕ್ಕೊಳ್ರಿ, ಎಡಗೈಯಲ್ಲಿ ಹತ್ಕೊಂಡು ಇಲ್ಲೆಲ್ಲ ಹಚ್ಚಿ ಹೇಳ್ತೀನಿ. ಓಕೆ, ಹಿಂಗ ಬುಡಕ್ಕೆ ಹಚ್ಚಿ, ಇಲ್ಲೆಲ್ಲ ಹಚ್ಚಿ. ತುಂಬಾನೇ ಡ್ಯಾಂಡ್ರಫ್ ಐತಣ್ಣ. ಹೌದೌದು, ನಾವೇ ಐತೆ. ನಾನ್ ಹಿಂಗೆ ಹಿಂಗ್ ಕೆರ್ದಿದ್ದಕ್ಕೆ ಎದ್ದೋಳ್ತು. ಹೌದು, ಅಲರ್ಜಿ ಆಗುತ್ತಣ್ಣ. ಓಕೆ ವೀಕ್ಷಕರೇ, ಬನ್ನಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಸ್ನೇಹಿತರು ಬೆಂಗಳೂರಿಂದ ಈ ಒಂದು ಆಯಿಲ್ ತೊಗೊಂಡು ಬಂದಾರ. ಅದನ್ನೇ ಆಯಿಲನ್ನು ನಾನೇ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ. ಅದು ಏನಾರ ಆಗಲಿ, ಕೂದಲು ಉದುರುತ್ತೆ ಅಂದರೆ ಹೋದ್ರೂ ಹೋಗಲಿ, ಬಾಂಡ್ಲಿಯರ್ ಆಗಲಿ, ಏನಾರ ಆಗಲಿ, ಅದೇನೂ ಆಗಲ್ಲ ಅಂತ ಅನ್ಕೋತೀನಿ. ಚೆನ್ನಾಗಿ ರಿಸಲ್ಟ್ ಬಂದರೆ ಇನ್ನೊಂದು ತರಿಸ್ಕೊಳ್ಳೋಣ. ಓಕೆ, ಸಾಕೇನಮ್ಮ? ಸಾಕಣ. ಒಂದ್ 10 ನಿಮಿಷ ಹಿಂಗ್ ಮಸಾಜ್ ಮಾಡಿ. ಮಸಾಜ್ ಮಾಡ್ಕೊಳ್ಳ? 10 ನಿಮಿಷ 10 ನಿಮಿಷ 5 ನಿಮಿಷ 15 ನಿಮಿಷ ಮಾಡಿದ್ರೆ ಇನ್ನೂ ಒಳ್ಳೇದು. ನೋಡಿ, ಈಗ ನನ್ನ ಕೂದಲೆಲ್ಲ ಮೊದಲೇ ಎಲ್ಲ ಕಿತ್ಕೊಂಡು ಡ್ಯಾಂಡ್ರಫ್ ವಿಪರೀತ ಆಯ್ತಣ್ಣ. ಐತೈತೆ. ಆಕ್ಚುಲಿ ನಾವು ಈ ಬಣ್ಣ ಹಾಕ್ತಿವಲ್ವಾ, ಅದೇ ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ ನಿಂದಾನೇ ನನ್ನ ತಲೆ ಎಲ್ಲ ಹೊಟ್ಟೆ ಎಲ್ಲ ಆಗ್ತಾ ಇದೆ. ಸಾಕೇನ್ರಿ? 5 ನಿಮಿಷ ಮಾಡ್ರಿ ಅಣ್ಣ, ಮಾಡ್ರಿ. ನಾವ್ ಏನೇನಿಕ್ಕೋ ಟೈಮ್ ಕಳಿತೀವಿ. 10 ನಿಮಿಷ ನಮ್ ತಲೆಗೆ ಹಿಂಗ್ ಮಸಾಜ್ ಮಾಡ್ಕೊಳಕ್ ಆಗಲ್ಲ. ಹೌದು, ಖಂಡಿತ ಮಾಡ್ಕೊಳ್ಳೋಣ. ಒಂದ್ 10 ನಿಮಿಷ ಮಾಡ್ಕೊಳ್ಳಿ. ಆ ಎಣ್ಣೆ ಹಿಡಿತಣ್ಣ ಇವಾಗ ನಿಮ್ಗೆ. ಇನ್ 10 ನಿಮಿಷಕ್ಕೆ ನೋಡಿ ನೆವೆ. ನಾವ್ ಬೆಂಗ್ಳೂರ್ಗೆ ಹೋಗೋ ಅಷ್ಟೊತ್ತಿಗೆ ನಿಮ್ ನೆವೆ ಎಲ್ಲ ನಿಂತೆ ಹೋಗಿ ಕಪ್ಪಾಗತ್ತಾ ಕೂದಲ? ಏನಿಲ್ಲ, ಇಲ್ಲ, ಮಾಮೂಲಿನೇ ಅದು. ಇದು ಉದ್ದೇಶನೇ ಡ್ಯಾಂಡ್ರಫು, ನವೆ ಏನು ಸೀರ್ಗೆಲ್ಲ ಆಗುತ್ತೆ. ಮೇನ್ ನಿಮ್ಗೆ ಡ್ಯಾಂಡ್ರಫ್ ಹೋಗ್ಬಿಡುತ್ತೆ ಬಿಡ್ರಿ. ಇನ್ನೊಂದಣ್ಣ ನಿಮ್ಮಲ್ಲಿ ಹೇಳ್ಬೇಕು, ಅಂಗವಿಕಲರು ಇದ್ದ ಹ್ಯಾಂಡಿಕ್ಯಾಪ್ಟರ್ ಒಳಗೆ ನಾನು ಫ್ರೀ ಆಗಿ ಎಣ್ಣೆ ಕೊಡ್ತಾ ಇದ್ದೀನಿ ಅಣ್ಣ. ಆನೈತ್ರಿ. ಓಕೆ, ನೋಡ್ರಿ, ಒಳ್ಳೆ ಲಾಭ. ಹೌದು, ಹ್ಯಾಂಡಿಕ್ಯಾಪ್ಟ್ ಇರೋರ್ಗೆ ಖಂಡಿತ ಡ್ಯಾಂಡ್ರಫ್ ಏನು ಸೀರು ಇರೋರ್ಗೆ ನಾನು ಅವ್ರು ಡಿಸ್ಟೆನ್ಸ್ ಎಷ್ಟು ಹೇಳ್ತಾರೆ ನೋಡ್ಕೊಂಡು ನಾನೇ ಸ್ವತಃ ಬಂದು ಕೊಡ್ತೀನಿ ಅವ್ರಿಗೆ ಎಣ್ಣೆ. ಅವ್ರ ಅಮೌಂಟ್ ಈ ಒಂದು ಪ್ರಾಡಕ್ಟ್ ತಗೊಂಡ್ ಹೋಗ್ಬೇಕಂತಂದ್ರೆ ನೀವು ನಿಮ್ಮ ಹತ್ತಿರದ ಪ್ಲೇಸ್ನವ್ರು ನಿಮ್ಮ ಪ್ಲೇಸ್ ಹೇಳ್ಬಿಡಿ, ಬಂದು ತಗೊಂಡ್ ಹೋಗ್ತಾರೆ. ನಮ್ದು ಕಗ್ಗಲಿಪುರ, ಕನಕಪುರ ರೋಡ್ ಅಲ್ಲಿರೋ ಕಗ್ಗಲಿಪುರ ನಮ್ದು ಮನೆ. ಕಗ್ಗಲಿಪುರ, ಬೆಂಗಳೂರಲ್ಲಿ ಕಗ್ಗಲಿಪುರ. ಹಂಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಹೇಳ್ಬಿಡಿ ಅವ್ರಿಗೆ. 9141227917. ಓಕೆ ವೀಕ್ಷಕರೇ, ಈ ಒಂದು ಕರೆಗೆ ನೀವು ಫೋನ್ ಮಾಡ್ತು ಅಂತಂದರೆ ಅವರು ನಿಮಗೆ ನೇರವಾಗಿ ಈ ಒಂದು ಪ್ರಾಡಕ್ಟನ್ನು ಅಲ್ಲಿಗೆ ಕಳಿಸ್ಕೊಡ್ತಾರೆ. ನನಗೆ ಅಪ್ಲೈ ಮಾಡಿದ್ದಾರೆ. ಇದರ ಎಕ್ಸ್ಪೆರಿಮೆಂಟು ಹೇಗಿರುತ್ತೆ ಅಥವಾ ಈ 1 ಗಂಟೆ ಆದಮೇಲೆ ನನಗೆ ಯಾವ ಥರ ಫೀಲ್ ಅನಿಸುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ವೀಕ್ಷಕರೇ. ಈ ಪ್ರಾಡಕ್ಟ್ ಬೇಕಂದರೆ ಈಗೇನು ಕಾಣಿಸ್ತಾ ಇದೆ ಈ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡ್ತು ಅಂದರೆ ಅವ್ರ ಪ್ರಾಡಕ್ಟನ್ನು ನಿಮ್ಗೆ ನಿಮ್ಮ ಮನೆ ಬಾಗಿಲಿಗೂ ಕೂಡ ತಲುಪಿಸ್ತೀರಿ. ಡಿಸ್ಟೆನ್ಸ್ ಮೇಲೆ ತಲುಪಿಸ್ತೀವಿ. ಖಂಡಿತ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ. ಖಂಡಿತ ನಾವು ಬಂದು ಕೊಡ್ತೀವಿ. ಓಕೆ ಸರ್, ಓಕೆ, ಹೇಳ್ಬಿಡಿ. ನೀವೇನೋ ಅದು ಫ್ರೀಯಾಗಿ ಕೊಡ್ತೀನಿ ಅಂದ್ರಲ್ಲ, ಯಾರ್ಯಾರಿಗೆ ಫ್ರೀಯಾಗಿ ಕೊಡ್ತೀರಿ, ಯಾರಿಗೆ ಫ್ರೀ ಕೊಡಲ್ಲ? ಇದನ್ನ ಉಚಿತವಾಗಿ ಹ್ಯಾಂಡಿಕ್ಯಾಪ್ಟ್ ಇರೋರ್ಗೆ ನಾವು ಎಲ್ಲಾರ್ಗೂ ಫ್ರೀಯಾಗಿ ಕೊಡ್ತೀವಿ. ಹ್ಯಾಂಡಿಕ್ಯಾಪ್ಟ್ ಇರಬೇಕು, ಅವ್ರಿಗೆ ಡ್ಯಾಂಡ್ರಫ್ ಇರಬೇಕು, ಏನು ಸೀರು ಪ್ರಾಬ್ಲಮ್ ಇತ್ತು, ನಿದ್ದೆ ಸಮಸ್ಯೆ ಇತ್ತು ಅಂದ್ರೆ, ಏರ್ ಫಾಲ್ ಇತ್ತು ಅಂದ್ರೆ ನಾವೇ ಬಂದು ಕೊಡ್ತೀವಿ. ಆದ್ರೆ ಡಿಸ್ಟೆನ್ಸ್ ಮೇಲೆ ನಾವು ಬರ್ತೀವಿ, ಬಂದು ಕೊಟ್ಟು ಹೋಗ್ತೀವಿ. ಅವ್ರಿಗೆ ಫ್ರೀಯಾಗೆ ನಾವೇ ಬಂದು ಕೊಡ್ತೀವಿ. ಓಕೆ ಅಮ್ಮ, ಭಾಳ ಖುಷಿ ಆಯ್ತು. ನಿಮ್ಮ ಪ್ರಾಡಕ್ಟ್ ತಯಾರು ಮಾಡೋದಲ್ದಿರಾ ಮತ್ತು ಅದ್ರ ಬೇರೆ ಖರ್ಚು ಬೇರೆ ಇರ್ತದೆ. ಅದ್ರೊಳಗ ವಿಶೇಷ ಚೇತನ ವ್ಯಕ್ತಿಗಳಿಗೂ ಕೂಡ ನೀವು ಉಚಿತವಾಗಿ ಕೊಡ್ತೀನಿ ಅಂದ್ರೆ ಅದೊಂದು ದೊಡ್ಡ ವಿಶೇಷ. ಓಕೆ ವೀಕ್ಷಕರೇ, ಈ ವಿಡಿಯೋ ನನಗನ್ನಿಸ್ತಾ ಇದೆ ತಮಗೆ ಭಾಳ ಖುಷಿ ಆಯಿತು ಅಥವಾ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನೂ ಭಾಳಷ್ಟು ವೀಕ್ಷಕರು ನಮ್ಮ ವಿಡಿಯೋಗಳನ್ನು ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ನೋಡಿಬಿಟ್ಟು ಹಾಗೆ ಹೋಗ್ತಾ ಇದ್ದೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿಯ ದುಡ್ಡು ಹೋಗೋದಿಲ್ಲ. ಆಮೇಲೆ ನಿಮಗೆ ನಾವು ಹಾಕುವಂಥ ಹೊಸ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ ವೀಕ್ಷಕರೇ. ಓಕೆ, ಈ ವಿಡಿಯೋ ಇಷ್ಟ ಆದರೆ
ಇಷ್ಟೆಲ್ಲ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮಂಜುಳಾ ಅಕ್ಕ ಅವ್ರ ಜೊತೆ ಕೂತಿದ್ದೀನಿ. ಬೆಂಗಳೂರಿಂದ ಬಂದು ಕುಷ್ಟಗಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಇವತ್ತಿನ ದಿವಸ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ವಿಶೇಷ ಎಪಿಸೋಡ್ನೊಂದಿಗೆ, ವಿಶೇಷ ಕಾರ್ಯಕ್ರಮಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು. ನಮಸ್ಕಾರ.